ಕಂಪ್ಲೀಟೆಡ್ ಬೇಸಿಕ್ ಥಿಂಗ್ಸ್. ಸೊ ಇದರಲ್ಲಿ 4 ತರದ ಆಸನಗಳು ಬರುತ್ತೆ. ಒಂದು ಸ್ಟ್ಯಾಂಡಿಂಗ್, ಸಿಟ್ಟಿಂಗ್, ಪ್ರೋನ್ ಮತ್ತು ಸುಪೈನ್ ಅಂತ ಹೇಳ್ಬಿಟ್ಟು. ಸ್ಟ್ಯಾಂಡಿಂಗ್ ಟೈಪ್ಸ್ ಅಂತ ಹೇಳ್ತಾರೆ. ಅದಕ್ಕೆ ಏನಂತಾರೆ? ಟೈಪ್ಸ್ ಅಂತ ಹೇಳ್ತಾರೆ. ಸ್ಟ್ಯಾಂಡಿಂಗ್, ಸಿಟ್ಟಿಂಗ್, ಪ್ರೋನ್ ಮತ್ತು ಸುಪೈನ್. ಇದನ್ನ ನಿಮ್ಗೆ ನಾ ಟೀಚಿಂಗ್ ಮೆಥಡಾಲಜಿಯಲ್ಲಿ ಹೇಳ್ಕೊಡ್ತೀನಿ. ಸೊ ಸ್ಟ್ಯಾಂಡಿಂಗ್ ಅಲ್ಲಿ ಕೆಲವು ಆಸನಗಳನ್ನ ಇವತ್ತು ನಾವು ನೋಡ್ತೀವಿ. ಫಸ್ಟ್ ನಾನು ಮಾಡೋದನ್ನ ನೋಡಿ ಆಮೇಲೆ ಇನ್ಸ್ಟ್ರಕ್ಷನ್ ಕೊಡ್ತೀನಿ. ಆ ಇನ್ಸ್ಟ್ರಕ್ಷನ್ ಪ್ರಕಾರ ನೀವು ಹೋಗ್ತಾ ಹೋಗ್ಬೇಕು. ರೈಟ್? ಸೊ ಸ್ಟಾರ್ಟ್ ಅಲಾಂಗ್ ವಿತ್ ಮೀ. ಬ್ರೀದಿಂಗ್ ಪ್ಯಾಟರ್ನ್, ಮೂವ್ಮೆಂಟ್ ಹೇಗಿರ್ಬೇಕು, ಕಂಪ್ಲೀಟ್ ಫೈನಲ್ ಪೋಸ್ಚರ್ ಹೇಗಿರ್ಬೇಕು ಅದನ್ನ ಹೇಳ್ಕೊಡ್ತೀನಿ. ತಾಡಾಸನದಲ್ಲಿ ನಿಂತ್ಕೊಂಡ್ಬಿಡಿ. ಈಗ ಇದು ಸಮಸ್ಥಿತಿ ಕೂಡ ಅಂತಾರೆ. 2 ಕೈಗಳ ತೊಡೆ ಹತ್ತ. ದಿಸ್ ಇಸ್ ಕಾಲ್ಡ್ ಸಮಸ್ಥಿತಿ. ಹೀಗೆ ಸ್ಟಾರ್ಟಿಂಗ್ ಅಲ್ಲಿ ಪ್ರತಿಯೊಂದು ಆಸನವು ಮಾಡುವಾಗ ಈ ರೀತಿನೇ ನಾವು ನಿಂತ್ಕೋಬೇಕು. ದಯವಿಟ್ಟು ಇದನ್ನ ಗಮನದಲ್ಲಿ ಇಟ್ಕೊಳ್ಳಿ. ಇವಾಗ ರಿಲ್ಯಾಕ್ಸೇಷನ್, ವಿಶ್ರಾಂತಿ ಸ್ಥಿತಿ. ಇದನ್ನ ಶಿಥಿಲ ತಾಡಾಸನ ಅಂತಾರೆ. ಅದನ್ನ ತಾಡಾಸನ, ಶಿಥಿಲ ತಾಡಾಸನ. ಮಧ್ಯದಲ್ಲಿ ನಾವು ಬ್ರೇಕ್ ತಗೋಬೇಕಾಗುತ್ತೆ ಆಸನಗಳನ್ನ ಮಾಡುವಾಗ. 2 ಕೈಗಳು ಹಿಂದೆ ಕಾಲು ಕಟ್ಕೊಳ್ಳಿ, ಸೊಂಟದ ಮೇಲೆ ಆದ್ರೆ ಕಟ್ಕೊಳ್ಳಿ. ಈ ರೀತಿ ಇಟ್ಕೊಂಡ್ರೆ ಮತ್ತೆ ಸ್ವಲ್ಪ ಟೈರ್ಡ್ ಅನ್ಸುತ್ತೆ. ಸೊ ರಿಲ್ಯಾಕ್ಸ್ ಕಂಪ್ಲೀಟ್ಲಿ, ವಿಶ್ರಾಂತಿ ಸ್ಥಿತಿ. ಬಾಡಿನ ಫ್ರೀ ಬಿಟ್ಬಿಡಿ. ಇದು ವಿಶ್ರಾಂತಿ ಸ್ಥಿತಿ. ಇದನ್ನ ಏನಂತಾರೆ? ಶಿಥಿಲ ತಾಡಾಸನ. ಪ್ಲೀಸ್ ನೆನ್ಪಿಟ್ಕೊಳ್ರಿ, ಶಿಥಿಲ ತಾಡಾಸನ. ಗಾಟ್ ಇಟ್? ಓಕೆ, ಇವಾಗ ಸ್ಥಿತಿ ತಾಡಾಸನಕ್ಕೆ ಬನ್ನಿ. 2 ಕೈಗಳ ತೊಡೆ ಹತ್ರ ಇರಲಿ. ಮೊದಲನೇ ಆಸನ ತಾಡಾಸನ. ರೈಟ್? ನಿಧಾನಕ್ಕೆ 2 ಕೈಗಳನ್ನ ಇದಕ್ಕೆ ಮುಖವಾಗಿ ಇರಿಸಿ. ಅಂಗೈಗಳು ಒಂದಕ್ಕೊಂದು ನೋಡ್ತಾ ಇರಲಿ. 2 ಬೆರಳುಗಳು ಒಂದಕ್ಕೊಂದು ಈ ರೀತಿ ಇಂಟರ್ಲಾಕ್ ಆಗಿರಲಿ. ಆಮೇಲೆ ಅಂಗೈಗಳನ್ನ ಟ್ವಿಸ್ಟ್ ಮಾಡಿ ಹೊರಮುಖವಾಗಿ ಇಲ್ಲಿ ಉಸಿರನ್ನ ತುಂಬಿಕೊಳ್ತಾ 2 ಕೈಗಳನ್ನ ತಲೆ ಮೇಲೆ, ಮೊಳಕೈಗಳು ನೇರವಾಗಿರ್ಲಿ. ಗಮನದಲ್ಲಿಡಿ, ಮೊಳಕೈಗಳು ನೇರವಾಗಿರ್ಲಿ. ನಿಧಾನಕ್ಕೆ ನಿಮ್ಮ ಕಾಲಿನ ಬೆರಳುಗಳ ಮೇಲೆ ಬನ್ನಿ. ಹೋಲ್ಡ್ ಮಾಡಿ ಪೊಸಿಷನ್ ಅನ್ನ. 1 2 3 4 and 5. ಸ್ಲೋಲಿ ರಿಲೀಸ್ ಮಾಡಿ. ಹೇಗೆ ಹೋಗಿದ್ರು ಹಾಗೆ ಬರ್ಬೇಕು. ಇದು ಟರ್ಮ್ಸ್ ಅಂಡ್ ಕಂಡೀಷನ್. ಯೋಗ ಪ್ರೋಟೋಕಾಲ್ ನ ಫಾಲೋ ಮಾಡಬೇಕು ಈ ರೀತಿ. ಮತ್ತೆ ಕೈಯನ್ನ ಟ್ವಿಸ್ಟ್ ಮಾಡಿ 2 ಕೈಗಳನ್ನ ಡಿಸ್ಇಂಟರ್ಲಾಕ್ ಮಾಡಿ ಕೈಗಳ ನಿಧಾನಕ್ಕೆ ಕೆಳಗಡೆ ಬಿಡಿ. ಸೊ 5 ರಿಂದ 10 ಸೆಕೆಂಡ್, 20 ಸೆಕೆಂಡ್, 30 ಸೆಕೆಂಡ್ ಕೆಪಾಸಿಟಿ. ಸ್ಟಾರ್ಟಿಂಗ್ ಅಲ್ಲಿ 5 ಸೆಕೆಂಡ್ ಮಾಡ್ತಾ ಹೋಗಿ. ಆಮೇಲೆ ನಿಮ್ಮ ಡ್ಯೂರೇಷನ್ ಅನ್ನ ಹೆಚ್ಚು ಮಾಡ್ತಾ ಹೋಗ್ಬೇಕು. ಕರೆಕ್ಟ್? ವೆರಿ ಈಸಿಯೆಸ್ಟ್ ಆಸನ, ತುಂಬಾ ಸರಳವಾದ ಆಸನ. ಇಲ್ಲಿ ಏನ್ ನೆನಪಿಡಬೇಕಾಗಿರುತ್ತೋ, ನಿಮ್ಮ ಮೊಳಕಾಲುಗಳು ನೇರವಾಗಿರ್ಬೇಕು, ಬೆನ್ನಿನ ಮೂಳೆ ನೇರವಾಗಿರ್ಬೇಕು, ಕೈ ಮೇಲಕ್ಕೆ ಹೋದಾಗ ಮೊಳಕೈಗಳು ನೇರವಾಗಿರ್ಬೇಕು. ಮತ್ತೊಂದು ಸತಿ ಮಾಡೋಣ. 2 ಕಾಲುಗಳು ಮತ್ತೊಮ್ಮೆ ಜೋಡಿಸ್ಕೊಂಡ್ಬಿಡಿ. 2 ಕೈಗಳನ್ನು ಮುಖವಾಗಿ ಚಾಚಿ, 2 ಕೈಗಳ ಬೆರಳುಗಳನ್ನ ಈ ರೀತಿ ಇಂಟರ್ಲಾಕ್. ದನ್ ಟ್ವಿಸ್ಟ್ ಯುವರ್ ಪಾಮ್ ಔಟ್. ನಿಧಾನಕ್ಕೆ 2 ಕೈಗಳ ತಲೆ ಮೇಲೆ ಇನ್ಹೇಲ್ ಮಾಡ್ತಾ ಉಸಿರನ್ನ ತುಂಬಿಕೊಳ್ತಾ ಮೇಲೆ ಬನ್ನಿ. ಪೊಸಿಷನ್ ಅನ್ನ ಹೋಲ್ಡ್ ಮಾಡಿ. 1 2 3 4 and 5. Slowly come down. Slowly come down. Release your hands. Now twist your palm, then release your hands and relax. ಆರಾಮಾಗಿ ನೋಡಿ. ನಾವು ಬರೀ 5 ಸೆಕೆಂಡ್ ಮಾಡಿದ್ವಿ. ಎಲ್ಲೆಲ್ಲ ಎಳ್ತಾ ಬರುತ್ತೆ, ಕಾಫ್ ಮಸಲ್ಸ್ ಎಲ್ಲ ಎಳ್ತಾ ಬರುತ್ತೆ, 2 ಕೈಗಳೆಲ್ಲ ಎಳ್ತಾ ಬರುತ್ತೆ. ಟೈರ್ಡ್, ಒಂದ್ ರೀತಿ ಟೈರ್ಡ್ ಅನ್ಸುತ್ತೆ. ನೋಡೋದಕ್ಕೆ ತುಂಬಾ ಸಿಂಪಲ್ ಆಸನಗಳಾಗಿದ್ರು ಎಫೆಕ್ಟಿವ್, ಅದ್ಭುತ ಆಸನಗಳು. ಓಕೆ, ಇದ್ರ ಬೆನಿಫಿಟ್ಗಳು ಮತ್ತು ಕಾಂಟ್ರಾಂಡಿಕೇಶನ್ ಮತ್ತೆ ಮಾತಾಡೋಣ. ಇವರಿ ಪ್ರಾಕ್ಟಿಕಲ್ ಅನ್ನ ನೋಡ್ಕೊಂಡ್ಬಿಡೋಣ. ತಾಡಾಸನ ಆಯ್ತು. ಇನ್ನು ತಿರಿಯಕ್ ತಾಡಾಸನ. ಇದು ರಿಲ್ಯಾಕ್ಸೇಷನ್, ಶಿಥಿಲ ತಾಡಾಸನ. ಆಸನ ಮುಗ್ದಾದ್ಮೇಲೆ ಶಿಥಿಲ ತಾಡಾಸನದಲ್ಲಿ ಬಂದ್ಬಿಡಿ. 2 ಕಾಲುಗಳು ಮತ್ತೊಮ್ಮೆ ಜೋಡಿಸ್ಕೊಂಡ್ಬಿಡಿ. ಸ್ಥಿತಿ ತಗೊಳ್ಳಿ. ಪ್ರತಿಯೊಂದು ಆಸನ ಸ್ಟಾರ್ಟ್ ಮಾಡೋದಕ್ಕೆ ಮುಂಚಿತವಾಗಿ ಸ್ಥಿತಿಯಲ್ಲಿ ಬರಬೇಕು. ಇದು ಕಂಡೀಷನ್. ಇದನ್ನು ಕೂಡ ಅಬ್ಸರ್ವ್ ಮಾಡ್ಬೇಕು ನೀವು. ಇನ್ನ ಬಲಗಾಲನ ಹೊರಗಡೆ ಚಾಚಿ, ರೈಟ್ ಸೈಡ್ ಕಂಪ್ಲೀಟ್ ಹೊರಗಡೆ ಚಾಚಿ. ಇಲ್ಲಿ ಚಾಚ್ ಆದ್ಮೇಲೆ ಡಿಸ್ಟೆನ್ಸ್ ನ ಗಮನದಲ್ಲಿಟ್ಕೊಳ್ಳಿ. ಇಲ್ಲಿ ಡಿಸ್ಟೆನ್ಸ್ ನಿಮ್ಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು. ಒಂದಿರುತ್ತೆ ನಿಮ್ಮ ಶೋಲ್ಡರ್ ಲೆವೆಲ್ ಡಿಸ್ಟೆನ್ಸ್, ಇನ್ನೊಂದಿರುತ್ತೆ ನಿಮ್ಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು. ಕೆಲವೊಂದು ಆಸನದಲ್ಲಿ ಓನ್ಲಿ ಶೋಲ್ಡರ್ ಲೆವೆಲ್ ಡಿಸ್ಟೆನ್ಸ್ ಕೊಡ್ಬೇಕಾಗುತ್ತೆ. ನಮ್ಗೆ ಸಾಧ್ಯ ಆದಷ್ಟಲ್ಲ, ಶೋಲ್ಡರ್ ಲೆವೆಲ್ ಡಿಸ್ಟೆನ್ಸ್ ಕೊಡ್ಬೇಕಾಗುತ್ತೆ. ಇಲ್ಲಿ ನಾವು ಸಾಧ್ಯ ಆದಷ್ಟು ಡಿಸ್ಟೆನ್ಸ್ ಅನ್ನ ಕೊಟ್ಕೊಂಡ್ಬಿಡಿ. ನೀವು ಎಷ್ಟು ಜಾಸ್ತಿ ಡಿಸ್ಟೆನ್ಸ್ ಕೊಡಿದ್ರು ಅಷ್ಟು ಸ್ಟ್ರೆಚಸ್ ಚೆನ್ನಾಗಿ ಬರುತ್ತೆ. ಗೊತ್ತಾಯ್ತಾ? ಸೊ ಈ ಕಾಲುಗಳನ್ನ ಅಗಲ ಮಾಡ್ಕೊಂಡ್ಬಿಡಿ. ರೈಟ್? 2 ಕೈಗಳನ್ನ ಮತ್ತೊಮ್ಮೆ ಮುಖವಾಗಿ ಚಾಚಿ, ಅಂಗೈಗಳು ಒಂದಕ್ಕೊಂದು ನೋಡ್ತಾ ಇರಲಿ. 2 ಕೈಗಳನ್ನ ಇಂಟರ್ಲಾಕ್ ಮಾಡಿ ಅಂಗೈಯನ್ನ ಮುಖವಾಗಿ ಟ್ವಿಸ್ಟ್ ಮಾಡಿ. ನಿಧಾನಕ್ಕೆ 2 ಕೈಗಳನ್ನ ಮೇಲೆ ತೆಗೆದುಕೊಂಡು ಹೋಗಿ. ಇದು ತಾಡಾಸನ ಥರನೇ 2 ಕೈಗಳನ್ನ ಮೇಲೆ ಗೊತ್ತೀವಿ. ನಾವು ಲ್ಯಾಟರಲ್ ಬೆಂಡಿಂಗ್ ಪ್ಯಾರಲಲ್ ಟು ದ ಫ್ಲೋರ್. ಇನ್ಹೇಲ್ ಮಾಡಿ, ಎಕ್ಸೇಲ್ ಮಾಡ್ತಾ ಉಸಿರಾಟ ನೆನಪಿಟ್ಕೊಳ್ಳಿ. ಇನ್ಹೇಲ್ ಮಾಡಿ, ಎಕ್ಸೇಲ್ ಮಾಡ್ತಾ ಸೈಡ್ ಅಲ್ಲಿ ಬೆಂಡ್ ಆಗಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು.
ಇಲ್ಲಿ ಕೆಳಗೆ ಹೋದಾಗ ಮೇಕ್ ಶೋರ್ ನಿಮ್ಮ ಸ್ಪೈನ್ ಡೈರೆಕ್ಟ್ ಆಗಿದೆ, ಆಮೇಲೆ ಎಳೆತ ಇಲ್ಲಿ ಬರ್ತಾ ಇದೆ. ಸಪೋಸ್ ಈ ಸೈಡ್ ಅಲ್ಲಿ ಎಳೆತ ಬರ್ತಾ ಇದೆ ಅಂದ್ರೆ ನೀವು ಪರ್ಫೆಕ್ಟ್ ಪೊಸಿಷನ್ ಅಲ್ಲಿ ಇದ್ದೀರಿ ಅಂತ ಅರ್ಥ. ಗೊತ್ತಾಯ್ತಾ? ಎಳೆತ ಬೆನ್ನಿನಲ್ಲಿ ಆಗಲಿ ಅಥವಾ ಹೊಟ್ಟೆ ಭಾಗದಲ್ಲಿ ಆಗಲಿ ಬರಬಾರದು. ಎಕ್ಸಾಕ್ಟ್ಲಿ ಸೈಡ್ ಅಲ್ಲಿ ನಿಮಗೆ ಎಳೆತ ಬರಬೇಕು. ಎಕ್ಸೇಲ್ ಮಾಡಿ ಡೌನ್, ಇನ್ಹೇಲ್ ಮಾಡಿ ಸೆಂಟರ್ ಬನ್ನಿ, ಎಕ್ಸೇಲ್ ಮಾಡಿ ಲೆಫ್ಟ್ ಕೂಡ ಅದೇ ತರನೇ ರಿಪೀಟ್ ಮಾಡಿ. ಇನ್ಹೇಲ್ ಮಾಡಿ ಸೆಂಟರ್ ಅಲ್ಲಿ, ಎಕ್ಸೇಲ್ ಟುವರ್ಡ್ಸ್ ರೈಟ್, ಇನ್ಹೇಲ್ ಸೆಂಟರ್, ಎಕ್ಸೇಲ್ ಲೆಫ್ಟ್, ಇನ್ಹೇಲ್ ಸೆಂಟರ್. ಇದು ಅಡ್ವಾನ್ಸ್ ಪೊಸಿಷನ್ ಹೇಗಿರುತ್ತೆ? ಕಂಪ್ಲೀಟ್ ಆಗಿ ಕೆಳಗಡೆ ಹೋಗ್ತೀವಿ. ಅರ್ಥ ಆಯ್ತಾ? ಮೊಳಕೈಗಳು ನೇರವಾಗಿರಬೇಕು. ಇನ್ಹೇಲ್ ಸೆಂಟರ್, ಎಕ್ಸೇಲ್ ಡೌನ್, ಇನ್ಹೇಲ್ ಸೆಂಟರ್. ನಿಧಾನಕ್ಕೆ ಎರಡು ಕೆಳಗಡೆ ಬಿಡಿ, ಹಂಗೆ ಟ್ವಿಸ್ಟ್ ಮಾಡ್ತಾ ರಿಲೀಸ್ ಬೋತ್ ಹ್ಯಾಂಡ್ಸ್ ಅಂಡ್ ರಿಲ್ಯಾಕ್ಸ್. ನೋಡಿ ಎರಡು ಕಡೆ ಎರಡು ಸರ್ತಿ, ಈ ಕಡೆ ಎರಡು ಸರ್ತಿ, ನಾಲ್ಕೇ ಸರ್ತಿ ಮಾಡಿದ್ವಿ ನಾವು, ಹೌದು ಇಲ್ಲೋ? ಮಧ್ಯದಲ್ಲಿ ಸ್ವಲ್ಪ ಮಾತಾಡೋದ್ರಿಂದ ನನಗೆ ಜಾಸ್ತಿ ಬೇಗ ಹತ್ತುತ್ತೆ, ಆದ್ರೆ ಬಟ್ ಮಾತಾಡದೆ ಮಾಡೋದೇ ತುಂಬಾ ಒಳ್ಳೆಯದು. ಎಕ್ಸ್ಪ್ಲೇನ್ ಮಾಡಬೇಕು, ನಿಮ್ಗೆ ಗೊತ್ತಾಗಲ್ಲ, ನಾನು ಮಾತಾಡ್ಬೇಕು. ರಿಲ್ಯಾಕ್ಸ್ ಆಗಿ ಟೇಕ್ ಡೀಪ್ ಬ್ರೀಥಿಂಗ್ ಇನ್ ಅಂಡ್ ಔಟ್, ರಿಲ್ಯಾಕ್ಸ್. ಹ್ಯಾವ್ ಯು ಅಬ್ಸರ್ವ್ ಈ ಆಸನ ಮಾಡಿದಾಗ ನಿಮ್ಮ ಕಾಫ್ ಮಸಲ್ಸ್ ಅಲ್ಲಿ, ನಿಮ್ಮ ಥೈ ಮಸಲ್ಸ್ ಅಲ್ಲಿ, ನಿಮ್ಮ ಈ ಸ್ಟ್ರೆಚ್ ಸ್ಟಮಕ್ ರೀಜನ್ ಅಲ್ಲಿ, ಎದೆಯ ಭಾಗದಲ್ಲಿ ಎಸ್ ಡೆಫಿನೆಟ್ಲಿ ಆ ರೀಸನ್ ಎಫೆಕ್ಟ್ ಆಗುತ್ತೆ, ರೆಸ್ಪಿರೇಷನ್ ಎಫೆಕ್ಟ್ ಆಗುತ್ತೆ, ಮತ್ತೆ ಬೆನ್ನಿನಲ್ಲಿ ಕೂಡ ಎಫೆಕ್ಟ್ ಬರುತ್ತೆ, ಈಗ ಇಲ್ಲಿ ಕೂಡ ಎಫೆಕ್ಟ್ ಬರುತ್ತೆ ಎರಡು ಕೈಗಳಲ್ಲಿ. ಸೊ ಅಡಿಯಿಂದ ಮುಡಿಯವರೆಗೆ ಈ ಆಸನ ನಿಮಗೆ ಬೆನಿಫಿಟ್ ಕೊಡುತ್ತೆ. ಒಬೆಸಿಟಿ ಇಲ್ಲಂತ ಅದ್ಭುತವಾದ ಆಸನ. ಓಕೆ, ಸೊ ಇದರಿಂದ ವೇಟ್ ಕೂಡ ರೆಡ್ಯೂಸ್ ಆಗುತ್ತೆ. ರಿಲ್ಯಾಕ್ಸ್, ಟೇಕ್ ಡೀಪ್ ಬ್ರೀಥಿಂಗ್ ಅಂಡ್ ಔಟ್, ರಿಲ್ಯಾಕ್ಸ್ ಮಾಡ್ತಾ ಹೋಗ್ಬೇಕು. ನಿಲ್ಬಾರ್ದು, ಚರೈ ವೇದಿ ನಿಲ್ಲಬಾರ್ದು. ಏನಂತಾರೆ? रुकना नहीं झुकना नहीं, चलते रहना. ಓಕೆ, ಸೊ ಒಟ್ಟು ಮೂವ್ ಆಗ್ತಾ ಇರಬೇಕು, ನಿಲ್ಲೋ ಹಾಗಿಲ್ಲ, ಕೂರೋ ಹಾಗಿಲ್ಲ, ನಡೀತಾ ಇರಬೇಕು ಅಷ್ಟೇ. ಅಂದಾಗ ಮಾತ್ರ ನೀವು ಗುರಿಯನ್ನು ಸಾಧಿಸೋಕೆ ಸಾಧ್ಯ ಆಗುತ್ತೆ. ಗಾಟ್ ಇಟ್? ಇನ್ನ ಇದೇನಾಯ್ತು? ತಿರಿಯಕ್ ತಾಡಾಸನ. ತಾಡಾಸನದ ನಂತರ ತಿರಿಯಕ್ ತಾಡಾಸನ. ಈಗ ಕಟಿ ಚಕ್ರಾಸನ ಹೇಳ್ತೀನಿ. ಕಟಿ ಚಕ್ರಾಸನದಲ್ಲಿ ಮೊದಲ ಸ್ಥಿತಿಯಲ್ಲಿ ಬರ್ಲಿ, ಎರಡು ಕಾಲುಗಳ ರೀತಿ ಜೋಡಿಸ್ಕೊಂಡ್ಬಿಡಿ, ಕೈಗಳ ತೊಡೆ ಹತ್ರ ಇರಲಿ. ಈಗ ನಾನು ಎರಡು ವಿಷಯ ಹೇಳಿದೆ. ಒಂದು, ಕಾಲುಗಳನ್ನ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಅಗಲ ಮಾಡ್ಕೊಳ್ಳಿ. ಇನ್ನೊಂದು, ಕಾಲುಗಳನ್ನ ಶೋಲ್ಡರ್ ಲೆವೆಲ್ ಅಲ್ಲಿ ಇಟ್ಕೊಳ್ಳಿ. ನಾವು ಕಟಿ ಚಕ್ರಾಸನದಲ್ಲಿ ನಮ್ಮ ಕಾಲುಗಳ ಮಧ್ಯ ಅಂತರ ಶೋಲ್ಡರ್ ಲೆವೆಲ್ ಡಿಸ್ಟೆನ್ಸ್ ಮಾತ್ರ ಇಟ್ಕೊತೀವಿ. ಸೊ ಇದನ್ನ ನೆನ್ಪಿಟ್ಕೊಳ್ಳಿ. ಈ ಆಸನ, ಸ್ಪೆಷಲಿ ಈ ಆಸನದಲ್ಲಿ ಮಾತ್ರ ನಾವು ಶೋಲ್ಡರ್ ಲೆವೆಲ್ ಡಿಸ್ಟೆನ್ಸ್ ಅಲ್ಲಿ ಮಾತ್ರ ನಮ್ಮ ಕಾಲುಗಳನ್ನ ತರ್ತೀವಿ. ಎರಡು ಕೈಗಳನ್ನ ಮತ್ತೊಮ್ಮೆ ಮುಖವಾಗಿ ಚಾಚಿ, ಅಂಗೈಗಳು ಒಂದಕ್ಕೊಂದು ನೋಡ್ತಾ ಇರಲಿ. ಇನ್ಹೇಲ್ ಮಾಡಿ, ಎಕ್ಸೇಲ್ ಮಾಡ್ತಾ ಟ್ವಿಸ್ಟ್ ಮಾಡ್ಬೇಕು. ರೈಟ್, ತಡಿದ. ಇನ್ಹೇಲ್ ಮಾಡಿ, ಎಕ್ಸೇಲ್ ಮಾಡ್ತಾ ಟ್ವಿಸ್ಟ್ ಯುವರ್ ಟ್ರಂಕ್. ಬಲಗೈಯನ್ನ 180 ಡಿಗ್ರಿ, ಎಡಗೈಯನ್ನ ನಿಮ್ಮ ಬಲ ಭುಜದ ಮೇಲೆ ಇಟ್ಕೊಳ್ಳಿ. ನಿಮ್ಮ ದೃಷ್ಟಿ ನಿಮ್ಮ ಅಂಗೈಯ ಮಧ್ಯದ ಬೆರಳು ಇರುತ್ತಾ ಅಲ್ಲಿ ನೋಡ್ಲಿ, ಇಲ್ಲಾಂದ್ರೆ ಅಂಗೈ ಕಡೆ ನೋಡ್ತಾ ಇರಲಿ. ರೈಟ್, ಇನ್ಹೇಲ್ ಮಾಡಿ ಸೆಂಟರ್ ಅಲ್ಲಿ ಬನ್ನಿ. ಎಕ್ಸೇಲ್ ಮಾಡ್ತಾ ಲೆಫ್ಟ್, ಮತ್ತೆ ಸೇಮ್ ಥಿಂಗ್ ಆ ಕಡೆ ಹೇಗೆ ಮಾಡಿದ್ರೆ ಈ ಕಡೆ ಕೂಡ ನಿಮ್ಮ ಎಡಗೈ 180 ಡಿಗ್ರಿ ಹೋಗ್ಲಿ, ಬಲಗೈ ಎಡ ಭುಜದ ಮೇಲೆ ಇರಲಿ. ನಿಮ್ಮ ದೃಷ್ಟಿ ನಿಮ್ಮ ಅಂಗೈ ಕಡೆ ಇರಲಿ ಅಥವಾ ನಿಮ್ಮ ಬೆರಳಿನ ಮಧ್ಯದ ಬೆರಳಿನ ಮೇಲೆ, ತುದಿಯ ಮೇಲೆ ಇರಲಿ. ಇನ್ಹೇಲ್ ಮಾಡ್ತಾ ಮಧ್ಯದಲ್ಲಿ ಬನ್ನಿ. ಓಕೆ, ಇನ್ನ ಆಕ್ಚುಲಿ ಹೋಲ್ಡಿಂಗ್ ಮಾಡ್ಬೇಕು. ಪ್ರತಿಯೊಂದು ಆಸನ ಹೋಲ್ಡಿಂಗ್ ಮಾಡ್ಬೇಕು. ಕೌಂಟ್ ಕೊಟ್ಕೊಂಡು ಹೋಲ್ಡಿಂಗ್ ಕೊಡ್ತೀನಿ. ಎಕ್ಸೇಲ್ ಮಾಡ್ತಾ ಟ್ವಿಸ್ಟ್ ಅಂಡ್ ಹೋಲ್ಡ್. 1 2 3 4 and 5. Slowly come in center. Exhale ಮಾಡ್ತಾ twist left, hold. 1 2 3 4. Slowly come in center. 5. Relax. 5 ಇದು ಮಾತಾಡ್ತೇವೆ ಹಾಗೆ. Relax. Take deep breathing and out. Relax. ನೋಡಿ ಕೈಯಲ್ಲಿ ಎಳ್ತಾ ಬರುತ್ತೆ, ಬೈಸೆಪ್ಸ್ ಅಲ್ಲಿ ಎಳ್ತಾ ಬರುತ್ತೆ, ಟ್ರಂಕ್ ರೀಜನ್ ಅಲ್ಲಿ ಎಳ್ತಾ ಬರುತ್ತೆ. ಸೊ ಎಲ್ಲಿ ಎಳ್ತಾ ಬರುತ್ತೋ ಅಲ್ಲಿ ನಿಮ್ಮ ಬಾಡಿ ಟ್ರಿಮ್ ಆಗುತ್ತೆ. ಎಸ್, ಡೆಫಿನೆಟ್ಲಿ ಒಳಗಿನ ಆರ್ಗನ್ ಕೂಡ ಬೆನಿಫಿಟ್ ಆಗುತ್ತೆ. ಸೊ ಅದು ಮತ್ತೆ ಡೀಟೇಲ್ ಅಲ್ಲಿ ಮಾತಾಡೋಣ. ಓಕೆ, ಅರ್ಥ ಆಯ್ತಾ? ಇಲ್ಲಿ ತನಕ ಏನಾದ್ರು ಡೌಟ್ ಇದೆಯಾ? ದಯವಿಟ್ಟು ಡೌಟ್ ಇದ್ರೆ ಕೇಳಿ. ಎಸ್, ಡು ಯು ಹ್ಯಾವ್ ಎನಿ ಡೌಟ್ಸ್? ಡೌಟ್ ಇದ್ರೆ ದಯವಿಟ್ಟು ಕೇಳಿ. ನಾವು ಡಿಸ್ಕಷನ್ ಇಟ್ಕೊಂಡ್ಬಿಡೋಣ. ಸೊ ತಾಡಾಸನ, ತಿರಿಯಕ್ ತಾಡಾಸನ, ಕಟಿ ಚಕ್ರಾಸನ. ಇನ್ನ ಅರ್ಧ ಚಕ್ರಾಸನ. ಅರ್ಧ ಚಕ್ರಾಸನ ಹೇಗಿರುತ್ತೆ? ಚಕ್ರಾಸನ ಗೊತ್ತು. ಅರ್ಧ ಚಕ್ರಾಸನ ಕಾಲುಗಳ ಮಧ್ಯೆ ಶೋಲ್ಡರ್ ಲೆವೆಲ್ ಡಿಸ್ಟೆನ್ಸ್ ಇರ್ಬೇಕು, ಇಲ್ಲಿ ಜಾಸ್ತಿ ಡಿಸ್ಟೆನ್ಸ್ ಇರಬಾರ್ದು. ರೈಟ್, ಕಾಲುಗಳನ್ನ ಶೋಲ್ಡರ್ ಲೆವೆಲ್ ಡಿಸ್ಟೆನ್ಸ್ ತಗೊಳ್ಳಿ.
ಈಗ ಅರ್ಧ ಚಕ್ರಾಸನ ಅಂದ್ರೆ ಎರಡು ಕೈಗಳನ್ನ ಸೊಂಟದ ಮೇಲೆ ಇಟ್ಕೋಬೇಕು. ಇಲ್ಲಿ ಕೈ ಹೇಗೆ ಇಟ್ಕೋಬೇಕು ಅನ್ನೋದು ದೊಡ್ಡ ಪ್ರಶ್ನೆ. ಸೊ ಕೈ ಮೂರು ರೀತಿಯಿಂದ ಇಟ್ಕೋಬಹುದು, ತೋರಿಸ್ತೀನಿ ನೋಡ್ಕೊಂಬಿಡಿ. ಕೈಯನ್ನು ಸೊಂಟದ ಮೇಲೆ ಈ ರೀತಿ ಇದ್ದಾಗ ಹೆಬ್ಬೆರಳು ಒಂದಕ್ಕೊಂದು ನೋಡ್ತಾ ಇರುತ್ತೆ, ಅಂದ್ರೆ ಹೆಬ್ಬೆರಳು ಹೊರಮುಖವಾಗಿರುತ್ತೆ. ನಾಲ್ಕು ಬೆರಳುಗಳು ಒಳಮುಖ ಆದ್ರೆ ಹೊಟ್ಟೆ ಕಡೆ ನೋಡ್ತಾ ಇರುತ್ತೆ. ಹೆಬ್ಬೆರಳು ಬೆನ್ ಕಡೆ ಬೆನ್ನಿನ ಮೇಲೆ ಇದ್ರೆ ನಾಲ್ಕು ಬೆರಳುಗಳು ಹೊಟ್ಟೆಯ ಭಾಗದ ಮೇಲೆ ಇರುತ್ತೆ. ಇನ್ನು ಒಂದು ಆಪೋಸಿಟ್, ಹೆಬ್ಬೆರಳು ಹೊಟ್ಟೆ ಕಡೆ ಇದ್ರೆ ನಾಲ್ಕು ಬೆರಳು ಬೆನ್ ಕಡೆ ಇರುತ್ತೆ. ಇದು ಎರಡನೇ ಪೊಸಿಷನ್. ಮೂರನೇ ಪೊಸಿಷನ್, ನಾಲ್ಕು ಬೆರಳು ಕೆಳಗಡೆ ನೋಡ್ತಾ ಇರುತ್ತೆ, ನಿಮ್ಮ ಹೆಬ್ಬೆರಳು ಹೊರಮುಖವಾಗಿರುತ್ತೆ ಸೈಡ್ ಅಲ್ಲಿ. ರೈಟ್ ಹೆಬ್ಬೆರಳು ರೈಟ್ ಸೈಡ್ಗೆ, ಲೆಫ್ಟ್ ಹೆಬ್ಬೆರಳು ಲೆಫ್ಟ್ ಸೈಡ್ಗೆ. ಗಾಟ್ ಇಟ್? ಎನಿ ಡೌಟ್ ಹಿಯರ್? ಡೌಟ್ ಇದ್ರೆ ಕೇಳಿ. ಓಕೆ, ರೈಟ್. ಸೊ ಪೊಸಿಷನ್ ಅಲ್ಲಿ ಈ ಮೂರಲ್ಲಿ ಯಾವ ಬೇಕಾದ್ರೂ ಇಟ್ಕೊಳ್ಳಿ, ತೊಂದ್ರೆ ಇಲ್ಲ. ಪೊಸಿಷನ್ ತಗೊಂಡ್ಬಿಡಿ, ಎರಡು ಕೈಗಳು ಸೊಂಟದ ಮೇಲೆ ಇಟ್ಕೊಂಡ್ಬಿಡಿ. ಇನ್ನು ನಿಧಾನಕ್ಕೆ ಹಿಂದಕ್ಕೆ ಬಾಗಿ, ಇನ್ಹೇಲ್ ಮಾಡ್ತಾ ಬೆಂಡ್ ಬ್ಯಾಕ್. ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಮಾತ್ರ ಬೆಂಡ್ ಆಗ್ಬೇಕು, ಅರ್ಧ ಮಾತ್ರ ಬೆಂಡ್ ಆಗ್ಬೇಕು ಇದ್ರಲ್ಲಿ. ಓಕೆ, ಹೋಲ್ಡ್ ಮಾಡಿ. 1 2 3 4 and 5. Slowly come in center and relax. Once again, bend back. Inhale ಮಾಡ್ತಾ ಹಿಂದೆ, hold. 1 2 3 4 and 5. Slowly come in center. ನೀವು ಮಾತಾಡಬಾರ್ದು, ನಾನು ಮಾತಾಡ್ತಾ ಇದ್ದೀನಿ. ನೀವು ಮಾತಾಡ್ದೆ ಎಷ್ಟು ಮಾತಾಡ್ದೇನೆ ಮಾಡ್ತಿರೋ ಅಷ್ಟು ಜಾಸ್ತಿ ಬೆನಿಫಿಟ್ ಆಗುತ್ತೆ. ನಾನು ಮಾತಾಡ್ಬೇಕಲ್ಲ, ಹೇಳ್ಬೇಕು, ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ಬೇಕು. ಸೊ ಹಾಗಾಗಿ ನಾನು ಮಾತಾಡ್ಬೇಕು. ಓಕೆ, ರಿಲ್ಯಾಕ್ಸ್. ನಾವು ಶಿಥಿಲ ತಾಡಾಸನ, ಕಾಲುಗಳ ಮಧ್ಯಾಂತರ ರಿಲ್ಯಾಕ್ಸ್ ಆಗಿ, ಬೆನ್ನಿನಲ್ಲಿ ಸ್ಟ್ರೆಚ್ ಬರುತ್ತೆ, ಕೈಗಳೆಲ್ಲ ಬ್ಯಾಲೆನ್ಸ್ ಮಾಡುತ್ತಲ್ಲ, ಈ ರೀತಿ ಹೋಲ್ಡ್ ಮಾಡಿರುತ್ತೆ. ಸೊ ಹಾಗಾಗಿ ಸ್ವಲ್ಪ ಕೈಗಳು ಕೂಡ ಮೂವ್ ಆಗುತ್ತೆ. ರಿಲ್ಯಾಕ್ಸ್ ಆಗಿ, ರಿಲ್ಯಾಕ್ಸ್. ಟೇಕ್ ಡೀಪ್ ಬ್ರೀತ್ ಇನ್ ಅಂಡ್ ಔಟ್. ರಿಲ್ಯಾಕ್ಸ್. ಬ್ರೀತ್ ಇನ್ ಅಂಡ್ ಔಟ್. ಈಗ ಪಾದಹಸ್ತ ಆಸನ. ಪಾದಹಸ್ತಾಸನ. ಪಾದಹಸ್ತಾಸನಕ್ಕೆ ಕಾಲುಗಳ ಮತ್ತೊಮ್ಮೆ ಜೋಡಿಸ್ಕೊಂಡ್ಬಿಡಿ. ಸ್ಥಿತಿಯಲ್ಲಿ ಬನ್ನಿ. ಎರಡು ಕೈಗಳು ನಿಧಾನಕ್ಕೆ ಎದುರಿಂದ ಅಂದ್ರೆ ಮುಮ್ಮುಖವಾಗಿ ಮೇಲಕ್ಕೆ ಎಬ್ಬಿಸ್ತಾ ಹೋಗಿ. ಇನ್ಹೇಲ್ ಮಾಡಿ, ಎರಡು ಕೈಗಳು ನೇರವಾಗಿ ಮೇಲಿರಲಿ, ಮೊಳಕೈಗಳು ನೇರವಾಗಿರ್ಲಿ, ಅಂಗೈಗಳು ಮುಮ್ಮುಖವಾಗಿರ್ಲಿ. ಎಕ್ಸೇಲ್ ಮಾಡ್ತಾ ಮುಂದಕ್ಕೆ ಬರ್ತಾ ಹೋಗ್ಬೇಕು. ಗಾಟ್ ಇಟ್? ಸೈಡ್ ಇಂದ ನೋಡ್ಕೊಳ್ಳಿ ಎಷ್ಟು ಕ್ಲಿಯರ್ ಆಗಿ ಕಾಣುತ್ತೆ. ಇನ್ಹೇಲ್ ಮಾಡಿ, ಎಕ್ಸೇಲ್ ಮಾಡ್ತಾ ಬೆಂಡ್ ಫಾರ್ವರ್ಡ್. ಗಮನದಲ್ಲಿ ಇಟ್ಕೊಳ್ಳಿ, ನಾನು ಹೇಗೆ ಬರ್ತಾ ಇದ್ದೀನಿ ನೋಡ್ರಿ. ಇಮಿಡಿಯೇಟ್ಲಿ ಹಿಂಗ್ ಬಾಗಬಾರ್ದು. ನಿಮ್ಮ ಕೈಗಳು, ನಿಮ್ಮ ಎರಡು ಕೈಗಳು ಮತ್ತು ನಿಮ್ಮ ಬೆನ್ನು ಒಂದೇ ಲೆವೆಲ್ ಕೆಳಗಡೆ ಹೋಗ್ಬೇಕು, ಜೊತೆ ಜೊತೆಗೆ ಹೋಗ್ಬೇಕು. ಒಂದ್ಸತಿ ಕೈ ಮುಂದೆ, ಕಾಲ ಬೆನ್ನ ಹಿಂದೆ, ಈ ರೀತಿ ಇರಬಾರ್ದು. ಓಕೆ, ಎಕ್ಸೇಲ್ ಮಾಡ್ತಾ ಬೆಂಡ್ ಫಾರ್ವರ್ಡ್. ಬೆನ್ನಿನ ಮೂಳೆ ನೇರವಾಗಿ ನೋಡಿ. ಸಾಧ್ಯ ಆದಷ್ಟು ಬೆನ್ನಿನ ಮೂಳೆಯನ್ನು ನೇರವಾಗಿ ಇಡಬೇಕು. ನೀವು ಈ ರೀತಿ ಬರ್ತಾ ಬರ್ತಾ ಏನಾಗುತ್ತೆ, ಇಲ್ಲಿ ನೋಡಿ, ಇಲ್ಲೆಲ್ಲ ಎಳ್ತಾ ಬರ್ತಾ ಹೋಗಿದೆ. ಸೊ ಕಂಪ್ಲೀಟ್ಲಿ ಈ ಭಾಗ ಎಲ್ಲ ಎಳ್ತಾ ಬರುತ್ತೆ. ಸರಿನಾ? ಇನ್ನ ಇಲ್ಲಿ ಬಂದಾಗ ಫೈನಲ್ ಪೊಸಿಷನ್ ಅಚೀವ್ಮೆಂಟ್ ಮಾಡೋದು ದೊಡ್ಡ ಪ್ರಶ್ನೆ ಇದೆ. ಸೊ ಭಯ ಪಡಬೇಡಿ, ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಬೆಂಡ್ ಮಾಡಿ. ಇದು ಕೂಡ ನೀವು ಮಾಡಬಹುದು, ಇಷ್ಟು ಕೂಡ ನೀವು ಮಾಡಬಹುದು. ಯಾಕೆ ನಮಗೆ ಫೈನಲ್ ಬರೋದಿಲ್ಲ. ಸೊ ನಿಧಾನಕ್ಕೆ ಬಿಗಿನಿಂಗ್ ಅಂತ ಹೇಳ್ತೀನಿ ನಾನು ನಿಮ್ಗೆ. ಬಿಗಿನರ್ಸ್ ಇಷ್ಟೇ ಮಾಡ್ಲಿ, ಆಮೇಲೆ ಸ್ವಲ್ಪ ಸ್ವಲ್ಪ ಕೆಳಗೆ ಹೋಗ್ಲಿ, ದನ್ ಸ್ವಲ್ಪ ಸ್ವಲ್ಪ ಕೆಳಗೆ ಹೋಗ್ಲಿ. ಸ್ವಲ್ಪ ಮಾಡಿ ನೀವು ಬೆರಳಿನ ತುದಿ ನೆಲಕ್ಕೆ ತಾಕಿಸೋದಕ್ಕೆ ಪ್ರಯತ್ನ ಮಾಡ್ಲಿ. ತಾಕಾಯ್ತಾ? ಹೋಲ್ಡ್ ಮಾಡಿ. 1 2 3 4 5. ಸ್ಲೋಲಿ ರಿಲೀಸ್ ಮಾಡ್ಬಿಡಿ. ಸೊ ಮುಂದಿನ ಪೊಸಿಷನ್ ಹೇಳ್ತೀನಿ, ನಿಮ್ಗೆ ಹೋಲ್ಡ್ ಮಾಡೋದಕ್ಕಾಗಲಿಲ್ಲ ಅಂತ ಹೋಲ್ಡ್ ಮಾಡ್ಬಿಡಿ, ತಿಳ್ಕೊಳ್ಳಿ. ಓಕೆ, ಆಮೇಲೆ ಸ್ವಲ್ಪ ಇದಾಯ್ತಾ, ಈ ಸ್ಟೇಜ್ ಆಯ್ತಾ, ಆಮೇಲೆ ಕೈಗಳನ್ನ ಈ ರೀತಿ ನೆಲಕ್ಕೆ ಇಟ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ. ಪೂರ್ತಿ ಹಂಗೆ ಆಗ್ಲಿಲ್ಲ ಅಂದ್ರೂ ಬೆರಳುಗಳ ಅರ್ಧ ಭಾಗ ಆದ್ರೂ ನೆಲಕ್ಕಿಡಿ, ಮತ್ತೆ ಹೋಲ್ಡ್ ಮಾಡಿ. 1 2 3 4 5. ಮೇಕ್ ಶೋರ್ ಇದೆಲ್ಲ ಒಂದೇ ದಿನದಲ್ಲಿ ಮಾಡ್ಬೇಡಿ, ಮಾಡ್ತಾ ಮಾಡ್ತಾ ಆಗುತ್ತೆ. ಓಕೆ, ಕೆಲವು ದಿನಗಳು ಆ ರೀತಿ ಮಾಡಿ, ಆಮೇಲೆ ಸ್ವಲ್ಪ ಸ್ವಲ್ಪ ಈ ರೀತಿ ಮಾಡಿ, ಪೂರಾ ಅಂಗೈ ನೆಲಕ್ಕಿಡಿ. ಆಮೇಲೆ ಅಂಗೈ ನೆಲಕ್ಕೆ ನೀವು ರೀಚ್ ಆದ್ರಿ, ಕಾಫ್ ಮಸಲ್ಸ್ ಅನ್ನು ಹೋಲ್ಡ್ ಮಾಡಿ. ಹೊಟ್ಟೆಯ ಭಾಗವನ್ನ ಹಚ್ಚೋದಕ್ಕೆ, ತೊಡೆಯ ಭಾಗಕ್ಕೆ ಹೊಟ್ಟೆಯ ಭಾಗವನ್ನ ಹಚ್ಚೋದಕ್ಕೆ ಪ್ರಯತ್ನ ಮಾಡಿ. ಮತ್ತೆ ಆಮೇಲೆ ಸ್ವಿಂಗ್ ಮಾಡಿ. ಸ್ವಿಂಗ್ ಮಾಡಿದ್ರು ನಿಮಗೆ ಫ್ಲೆಕ್ಸಿಬಿಲಿಟಿ ಬರುತ್ತೆ, ತಾನಾಗೆ ಫೈನಲ್ ಪೊಸಿಷನ್ ಅಚೀವ್ ಮಾಡ್ತೀರಿ. ಈ ರೀತಿ 1 2 3 and 4. ಎಷ್ಟಾಗುತ್ತೋ ಅಷ್ಟು ಹೋಲ್ಡ್ ಮಾಡಿ. ಇಷ್ಟೇ ಆಗ್ತಾ ಇದೆ, ಹೋಲ್ಡ್. 1 2 3 4 and 5. ಸ್ಲೋಲಿ ಕಮ್ ಅಪ್, ರಿಲೀಸ್ ಅಂಡ್ ಕಮ್. ನಿಧಾನಕ್ಕೆ ಒಂದು ಗಮನದಲ್ಲಿ ಇಟ್ಕೋಬೇಕು. ಪದೇ ಪದೇ ಹೇಳ್ತಾ ಹೋಗ್ತೀನಿ ನಾನು, ನೀವು ಈ ಆಸನದಲ್ಲಿ ಹೇಗೆ ಹೋಗ್ತಿರೋ ಹಾಗೇನೆ ರಿಟರ್ನ್ ಆಗ್ಬೇಕು. ಅರ್ಥ ಆಯ್ತಾ? ಹೇಗೆ ಆಸನದಲ್ಲಿ ಹೋಗ್ತಿರೋ ಹಾಗೆ ರಿಟರ್ನ್ ಆಗ್ಬೇಕು. ಈಗ ಸಪೋಸ್ ನಾನು ಈ ರೀತಿ ಮುಂದಕ್ಕೆ ಹೋಗ್ತಾ ಇದ್ದೀನಿ, 1 2 3 4 ಹೆಜ್ಜೆ. ಇಲ್ಲಿ ಹೆಜ್ಜೆ ಇದು ಮುಂದಿಟ್ಟಿದ್ದೀನಿ. ಸೊ ನಾನು ಇದಕ್ಕೆ ಹಿಂತೋಗುತ್ತೀನಿ, ಇದಕ್ಕೆ ಹಿಂತೋಗುತ್ತೀನಿ, ಗಮನದಲ್ಲಿ ಇಟ್ಕೊಳ್ಳಿ. ನೀವು ಕಾನ್ಶಿಯಸ್ ಇಲ್ಲದೇನೆ ಏನ್ ಮಾಡ್ತೀರಿ ಗೊತ್ತೇ, ನೀವು ಹೆಜ್ಜೆನೆ ಹಿಂತೋಗೋತೀರಿ. ಇದಿಟ್ಟಿದ್ರಲ್ಲ, ಈ ಹೆಜ್ಜೆನೆ ಹಿಂತೋಗೋತೀನಿ ಹೊರತು ಮತ್ತೆ ಇದು ಹಿಂದಿರೋದೇ ಮತ್ತೆ ಹಿಂತಗೊಂಡ್ಬಿಟ್ಟು ಬರೋದಿಲ್ಲ. ಗೊತ್ತಾಯ್ತಾ? ಸೊ ನ್ಯಾಚುರಲ್, ಅದು ನ್ಯಾಚುರಲ್ ಪ್ರಕ್ರಿಯೆ, ನೈಸರ್ಗದತ್ತವಾಗಿರುವಂತಹ ಪ್ರಕ್ರಿಯೆ. ಅದು ನಾವು ಸ್ವಲ್ಪ ಕಾನ್ಶಿಯಸ್ ಆಗಿ ಫಾಲೋ ಮಾಡ್ಬೇಕು.
ಮಿಸ್ ಮ್ಯಾಚ್ ಆಗ್ಬಾರ್ದು, ಹಾಗಾಗಿ ಹೇಳ್ತಾ ಇರೋದು. ಉಫ್, ರಿಲ್ಯಾಕ್ಸ್ ಆಗಿ, ರಿಲ್ಯಾಕ್ಸ್, ರಿಲ್ಯಾಕ್ಸ್ ಅಂಡ್ ರಿಲ್ಯಾಕ್ಸ್. ಟೇಕ್ ಡೀಪ್ ಬ್ರೀತ್ ಇನ್ ಅಂಡ್ ಔಟ್, ಬ್ರೀತ್ ಇನ್ ಅಂಡ್ ಔಟ್, ರಿಲ್ಯಾಕ್ಸ್, ರಿಲ್ಯಾಕ್ಸ್. ಡೌಟ್ ಇದೆಯಾ? ಡೌಟ್ ಇದ್ರೆ ಪ್ರಶ್ನೆನ ಕೇಳಿ. ಈಗೇನ್ ಮಾಡಿ, ಪೊಸಿಷನ್, ಇದು ಒಬ್ಬರದ್ದು ವಿಡಿಯೋ ಮಾತ್ರ ಆನ್ ಇದೆ, ಸರ್ದು ವಿಡಿಯೋ ಆನ್ ಇದೆ, ಮೇಡಮ್ ಇಲ್ಲ. ಓಕೆ, ಹಾ, ಟೈರ್ಡ್ ಆಗಿದ್ದೀರಾ? ಇಲ್ಲಲ್ಲ? ಓಕೆ, ವೆರಿ ಗುಡ್, ಸೂಪರ್. ಚಲೋ ಸರ್, ಒಂದ್ಸರ್ತಿ ಮಾಡೋಣವಾ? ಸ್ಟಾರ್ಟಿಂಗ್ ಇಂದ ಪೊಸಿಷನ್ ತಗೊಳ್ಳಿ, ಸ್ಥಿತಿ. ಯಾವುದು ಮ್ಯಾಮ್? ಇವಾಗ ನೀವು ಮಾಡಿದ್ದೆಲ್ಲ ರಿವಿಷನ್ ಮಾಡೋದು? ನಾನು ರಿವಿಷನ್ ಮಾಡ್ತೀನಿ ಮತ್ತೊಮ್ಮೆ. ಓಕೆ, ನಾ ಈಗ ಆಲ್ರೆಡಿ ಬರೀ ತೋರಿಸಿದ್ದೀನಿ. ಈಗ ನೀವು ಹೆಂಗ್ ಮಾಡ್ತೀರ ಅನ್ನೋದು ನನಗೆ ಗೊತ್ತಾಗೋದಿಲ್ಲಲ್ಲ, ನಾನು ನೋಡ್ಬೇಕೀಗ. ಓಕೆ. ಹ್ಮ್, ಎಸ್. ಸ್ಥಿತಿ. ನಿಧಾನಕ್ಕೆ ಎರಡು ಕೈಗಳನ್ನ ಮುಮ್ಮುಖವಾಗಿ ಚಾಚಿ, ಅಂಗೈಗಳು ಒಂದಕ್ಕೊಂದು ನೋಡ್ತಾ ಇರಲಿ. ಎರಡು ಕೈಗಳು ಶೋಲ್ಡರ್ ಲೆವೆಲ್ ಅಲ್ಲಿರಲಿ. ಎರಡು ಕೈಗಳ ಬೆರಳನ್ನ ಇಂಟರ್ಲಾಕ್ ಮಾಡಿ, ಲಾಕ್ ದ ಫಿಂಗರ್ಸ್. ಟ್ವಿಸ್ಟ್ ಮಾಡಬೇಡಿ ಇವಾಗ, ಆಮೇಲೆ ಟ್ವಿಸ್ಟ್ ಮಾಡಿ. ಅಂಗೈಗಳನ್ನು ಹೊರಮುಖವಾಗಿ ಟ್ವಿಸ್ಟ್ ಮಾಡಿ, ನಿಧಾನಕ್ಕೆ ಎರಡು ಕೈಗಳನ್ನ ಮೇಲೆ ಕೆಬ್ಬಿಸಿ. ತಲೆ ಮೇಲೆ ಹೋಗ್ಲಿ, ಮೊಳಕೈಗಳು ನೇರವಾಗಿರ್ಲಿ. ನಿಮ್ಮ ಶರೀರ ನಿಮ್ಮ ಬೆರಳುಗಳ ಮೇಲೆ ಬರಲಿ, ಕಾಲಿನ ಬೆರಳುಗಳ ಮೇಲೆ ಬರಲಿ. ಕಮ್ ಅಪ್, ಸ್ಲೋಲಿ ಕಮ್ ಅಪ್ and hold the position. 1, 2, 3, 4 and 5. Slowly bring your hands down. Twist your palm. ಅಂಗೈಗಳನ್ನ ತಿರುಸ್ತಾ ಕೆಳಗಡೆ ಬರಲಿ ಎರಡು ಕೈಗಳು. ಎಸ್. ನಾವು ಡಿಸ್ಇಂಟರ್ಲಾಕ್ your finger. ನಾವು ಇಮಿಡಿಯೇಟ್ಲಿ ಬಿಡಬಾರ್ದು, ಇನ್ಸ್ಟ್ರಕ್ಷನ್ ಕೊಟ್ಟ ಹಾಗೇನೆ ಕೈಗಳನ್ನು ಬಿಡಬೇಕು. ಓಕೆ, ಡಿಸ್ಇಂಟರ್ಲಾಕ್ your fingers, then release your hands down. ಸೀಕ್ವೆನ್ಸ್ ಅನ್ನ ಫಾಲೋ ಮಾಡಬೇಕು, ವೆರಿ ಇಂಪಾರ್ಟೆಂಟ್. ಇದನ್ನು ಕೂಡ ನೋಡ್ತಾರೆ ನೀವು, ಎಷ್ಟು ಡಿಸಿಪ್ಲಿನ್ಡ್ ಆಗಿ ಆಸನದಲ್ಲಿ ಹೋಗ್ತೀರಿ ಮತ್ತೆ ಎಷ್ಟು ಡಿಸಿಪ್ಲಿನ್ಡ್ ವೇನಲ್ಲಿ ಹೊರಗಡೆ ಬರ್ತೀರಿ ಅನ್ನೋದನ್ನು ಕೂಡ ತುಂಬಾ ಕ್ಲೀನ್ ಆಗಿ ಅಬ್ಸರ್ವ್ ಮಾಡ್ತಾರೆ. ಅರ್ಥ ಆಯ್ತಾ? ನಾವು ತಿರಿಯಕ್ ತಾಡಾಸನ. ಸ್ಥಿತಿ, ಸ್ಥಿತಿ. ಮ್ಯಾಮ್, ಹಾ, ಐ ಜಸ್ಟ್ ವಾಂಟೆಡ್ ಟು ಟೆಲ್ ಯು ದಟ್ ನಂಗೆ ಮಾಡಕ್ ಆಗ್ತಾ ಇಲ್ಲ. ತೊಂದ್ರೆ ಇಲ್ಲ, ಅದಕ್ಕೆ ನಾನು ನಿಮ್ಗೆ ಏನು ಅನ್ಲಿಲ್ಲ, ಬಿಟ್ಟೆ. ಆಫ್ ಇದೆ, ಪರವಾಗಿಲ್ಲ ಅಂತೇಳಿ. ಓಕೆ. ಓಕೆ, ಎರಡು ಸ್ಥಿತಿ ತಗೊಂಡ್ರ, ಎರಡು ಕಾಲುಗಳ ಮಧ್ಯೆ ಶೋಲ್ಡರ್ ಲೆವೆಲ್ ಅಂತರ ಇರಲಿ. ಎರಡು ಕಾಲುಗಳ ಮಧ್ಯೆ ಶೋಲ್ಡರ್ ಲೆವೆಲ್ ಅಂತರ ಇರಲಿ. ಎರಡು ಕೈಗಳು ಮುಮ್ಮುಖವಾಗಿ ಚಾಚಿ ಶೋಲ್ಡರ್ ಲೆವೆಲ್ಗೆ, ಅಂಗೈಗಳು ಒಂದಕ್ಕೊಂದು ನೋಡ್ತಾ ಇರಲಿ. ಇನ್ಹೇಲ್ ಮಾಡಿ, ಎಕ್ಸೇಲ್ ಮಾಡ್ತಾ ಬಲಬದಿಗೆ ಟ್ವಿಸ್ಟ್ ಮಾಡಿ. ಬಲಗೈಯನ್ನ 180 ಡಿಗ್ರಿ ತಗೊಂಡು ಹೋಗಿ ಎಡಗೈಯನ್ನ ಬಲಭುಜದ ಮೇಲೆ ಇಟ್ಕೊಳ್ಳಿ. ನಿಮ್ಮ ದೃಷ್ಟಿ ನಿಮ್ಮ ಅಂಗೈಗಡೆ ಅಥವಾ ಮಧ್ಯದ ಬೆರಳಿನ ಟಿಪ್ ಮೇಲೆ ಇರಲಿ. ಹೋಲ್ಡ್ ಮಾಡಿ. ಮೊಳಕೈ ನೇರವಾಗಿರ್ಲಿ, ಸ್ಟ್ರೇಟ್, ಮೊಳಕೈ ಸ್ಟ್ರೇಟ್. ಹಾ, ಓಕೆ. ಅಲ್ಲೇನೋ ಬೇರೆ ಇದೆ, ಕೈ ಇದೆ, ನೇರವಾಗಿರ್ಲಿ ಮೊಳಕೈ. ಸಾಧ್ಯ ಆದಷ್ಟು ಪಾಮ್ ಕರೆಕ್ಟ್ ಆಗಿ ಸ್ಟ್ರೇಟ್ ಆಗಿರ್ಲಿ. 1, 2, 3, 4 and 5. ಸ್ಲೋಲಿ ಕಮ್ ಡೌನ್, ಕಮ್ ಇನ್ ಸೆಂಟರ್, ಸ್ಲೋಲಿ ಕಮ್ ಇನ್ ಸೆಂಟರ್. ಸೆಂಟ್ರಲ್ ಬನ್ನಿ, ಕೈ ನೇರವಾಗಿ ಬಿಡಬೇಡಿ, ಬೇಗ ಬಿಡಬೇಡಿ, ಪೊಸಿಷನ್ ಬಿಡಬೇಡಿ. ಸೆಂಟ್ರಲ್ ಬನ್ನಿ, ಕೈ ಹಾಗೇನೆ ಇರ್ಲಿ. ಹಾ, ಕೈ ಹಾಗೇನೆ ಇರ್ಲಿ. ದನ್ ರಿಲೀಸ್ ಯುವರ್ ಹ್ಯಾಂಡ್ಸ್ ಅಂಡ್ ಬ್ರಿಂಗ್ ಯುವರ್ ಲೆಗ್ಸ್ ಟುಗೆದರ್. ಓಕೆ. ಈಗ ಲೆಫ್ಟಿಗೆ ಕೂಡ ರಿಪೀಟ್ ಮಾಡೋಣ. ನೋಡಿ ಮನು ಸರ್, ಕೈ ಹೀಗೆ ಸ್ಟ್ರೇಟ್ ಆಗಿರ್ಬೇಕು, ಇದು ಒಂದು. ಇನ್ನು ಒಂದು, ಬೆರಳುಗಳು ಈ ರೀತಿನೂ ಇರಬಾರ್ದು, ಸ್ಟ್ರೇಟ್ ಆಗಿ, ಪಾಮ್ ಕಂಪ್ಲೀಟ್ಲಿ ಸ್ಟ್ರೇಟ್, ಪತಾಕ ಫ್ಲಾಗ್ ತರ, ಫ್ಲಾಗ್ ಸ್ಟ್ರೇಟ್ ಈ ರೀತಿ ಇರುತ್ತಲ್ಲ, ಫ್ಲಾಗ್ ತರ. ಅಥವಾ ಅಂಗೈಗಳು ಈ ರೀತಿ ಸ್ಟ್ರೇಟ್ ಆಗಿರ್ಬೇಕು. ಸ್ಟಿಫ್ ಇಟ್ಕೊಳ್ಳಿ, ಇದನ್ನ ಸ್ಟಿಫ್ ಇಟ್ಕೊಳ್ಳಿ. ಹೀಗಾದ್ರೆ ಇಟ್ಕೊಳ್ಳಿ ಅಥವಾ ಹೀಗಾದ್ರೆ ಫೋಲ್ಡ್ ಮಾಡಿ, ಅದು ನಿಮ್ಗೆ ಬಿಟ್ಟಿತ್ತು, ಬಟ್ ಸ್ಟಿಫ್ ಆಗಿರ್ಲಿ. ಹಾ, ಎಡ ಸೈಡಿಗೆ ರಿಪೀಟ್ ಮಾಡೋಣ. ಇನ್ಹೇಲ್ ಎರಡು ಕೈಗಳನ್ನ ಮುಖವಾಗಿ ಚಾಚಿ, ಅಂಗೈಗಳು ಒಂದಕ್ಕೊಂದು ನೋಡ್ತಾ ಇರಲಿ. ಇನ್ಹೇಲ್ ಮಾಡಿ, ಎಕ್ಸೇಲ್ ಮಾಡ್ತಾ ಟ್ವಿಸ್ಟ್ ಟುವರ್ಡ್ಸ್ ದ ಲೆಫ್ಟ್ ಸೈಡ್. Take your left hand on 180 degree, right palm on the left shoulder. Look at your left palm and hold the position. 1, 2, 3, 4 and 5. Slowly come in center. Hands on shoulder level. Don't release your hand immediately. Hands on shoulder level. Now release your hand down.
Bring your legs together. Bring your legs together. ಈಗ ಫ್ರಂಟಲ್ಲಿ ನಿಂತು ತೋರಿಸಿದ್ರಿ, ನಾನು ಹೇಗೆ ಸೈಡಲ್ಲಿ ನಿಂತು ತೋರಿಸಿದ್ದೆಲ್ಲ ಆ ಥರ ಸೈಡಲ್ಲಿ ನಿಂತ್ಕೊಂಡ್ಬಿಟ್ಟು ತೋರಿಸಿ ದಯವಿಟ್ಟು. ಸೈಡಲ್ಲಿ ನಿಂತ್ಕೊಳ್ಳಿ. ಎಸ್, ವೆರಿ ಗುಡ್. ನಾವು ಲಿಫ್ಟ್ ಯೋರ್ ಬೋತ್ ದ ಹ್ಯಾಂಡ್ಸ್ ಅಪ್. ಎರಡು ಕೈಗಳನ್ನು ಮುಮ್ಮುಖವಾಗಿ ಚಾಚಿ. ಲಿಫ್ಟ್ ಯೋರ್ ಬೋತ್ ದ ಹ್ಯಾಂಡ್ಸ್ ಅಪ್. ಹ್ಯಾಂಡ್ಸ್ ಆನ್. ಕೈಗಳು ಡಿಸ್ಟೆನ್ಸ್ ಸೇಮ್ ಇರಲಿ, ಶೋಲ್ಡರ್ ಲೆವೆಲ್ ಡಿಸ್ಟೆನ್ಸ್ ಇರಲಿ. ನೋಡಿ, ಈ ಡಿಸ್ಟೆನ್ಸಿಗೂ ನಿಮ್ಮ ಶೋಲ್ಡರಿಗೂ ಡಿಸ್ಟೆನ್ಸ್ ಸೇಮ್ ಇದೆ. ಸೊ ಕೈಗಳು ಈ ರೀತಿ ಜಾಸ್ತಿ ಆಗಲ್ಲ, ಬೇಡ, ತುಂಬಾನೇ ಹತ್ರನೂ ಬೇಡ. ಕರೆಕ್ಟ್ ಆಗಿ ಶೋಲ್ಡರ್ ಲೆವೆಲ್ ಡಿಸ್ಟೆನ್ಸ್ ಇರಲಿ. ಓಕೆ, ನಾವು ಒನ್ಸ್ ಅಗೇನ್ ಲಿಫ್ಟ್ ಯೋರ್ ಬೋತ್ ದ ಅಪಾರ್ಟ್ ಯುವರ್ ಲೆಗ್ಸ್ ಫಸ್ಟ್ ಆನ್ ಶೋಲ್ಡರ್ ಲೆವೆಲ್ ಡಿಸ್ಟೆನ್ಸ್. ಶೋಲ್ಡರ್ ಲೆವೆಲ್ ಡಿಸ್ಟೆನ್ಸ್ ಅಲ್ಲಿ ಕಾಲ್ಗಳನ್ನ ಚಾಚಿ. ಈಗ ಕೈಗಳನ್ನ ನಿಧಾನಕ್ಕೆ ಮುಮ್ಮುಖವಾಗಿ ಚಾಚಿ, ಅಂಗೈಗಳು ಒಂದಕ್ಕೊಂದು ನೋಡ್ತಾ ಇರಲಿ. ಇನ್ಹೇಲ್ ಮಾಡಿ, ಎಕ್ಸೇಲ್ ಮಾಡ್ತಾ ಟ್ವಿಸ್ಟ್ ಯುವರ್ ಬಾಡಿ ಟುವರ್ಡ್ಸ್ ದ ರೈಟ್ ಸೈಡ್. Take your right hand on 180 degree, left palm on the right shoulder. Look at your right palm. Okay, right. Hold 1, 2, 3, 4, and 5. Now slowly come in center, hands on shoulder level. Don't release your hands. Hands on shoulder level distance. Very good. Now release your hands down. Hands down. Bring your legs together. ಇದು ಇನ್ನ ಕೌಂಟ್ ಜೊತೆ ಹೇಳಿಲ್ಲ. ಕೌಂಟ್ ಜೊತೆ ಹೇಳಿದ್ರೆ ಬಹಳ ಕನ್ಫ್ಯೂಸ್ ಆಗ್ತದೆ. ಗೊತ್ತಿದ್ರೆ ತುಂಬಾ ಚೆನ್ನಾಗಿ ನನಗೆ ಹೆಲ್ಪ್ ಆಗುತ್ತೆ. ಇಲ್ಲ ಹೇಳಿ ಮ್ಯಾಮ್, ಪರವಾಗಿಲ್ಲ, ಕೌಂಟ್ ಗೊತ್ತಾಗುತ್ತೆ. ಜೊತೆ ತುಂಬಾ ಕನ್ಫ್ಯೂಸ್ ಆಗುತ್ತೆ. ಓಕೆ, ಮಾಡೋಣ. ಇದೇ ಪ್ರಾಕ್ಟೀಸ್ ಮಾಡೋಣ. ನೋಡೋಣ, ನಿಂತ್ಕೊಂಡ್ಬಿಡಿ. ಕೌಂಟ್ ಜೊತೆ ಹೇಳ್ತೀನಿ ನಿಮ್ಗೆ. ನೀವು ಎಷ್ಟು ನೆನಪಿಟ್ಕೊಳ್ಳಿ. ಇದಾದ್ಮೇಲೆ ನೀವು ನನಗೆ ಹೇಳ್ಬೇಕು. ಓಕೆ, ನಾವು ಅದು ಸ್ಥಿತಿ. ಸ್ಥಿತಿ, ಹಾ. ಕೌಂಟ್ 1, ಅಪಾರ್ಟ್ ಯುವರ್ ಲೆಗ್ಸ್ on shoulder level distance. ಇಮಿಡಿಯೇಟ್ಲಿ ಬೇಡ, ಇನ್ಸ್ಟ್ರಕ್ಷನ್ ಪ್ರಕಾರ. ಕೌಂಟ್ ಅಂದ್ರೆ ಕೌಂಟ್ ಆಗುತ್ತೆ. ಈಗ ನೀವು ಮೊದಲೇ ಕೌಂಟ್ ತಗೊಂಡ್ರೆ ಸ್ಥಿತಿಯಲ್ಲಿದ್ದಾಗ ಕೌಂಟ್ ಸ್ಟಾರ್ಟ್ ಮಾಡಬೇಕು. ಸ್ಥಿತಿಯಲ್ಲಿದ್ದಾಗ, ಇಲ್ಲಾಂದ್ರೆ ಬರ್ತಾ ನಿಮ್ಗೆ ಕನ್ಫ್ಯೂಸ್ ಆಗ್ಬಿಡುತ್ತೆ. ಅದಕ್ಕೆ ಹೇಳ್ತಾ ಇರೋದು. ಓಕೆ, ಕಾಲ್ ಅಗಲ ಮಾಡೋದು 1 ಕೌಂಟ್. ರೇಸಿಂಗ್ ಯೋರ್ ಬೋತ್ ದ ಹ್ಯಾಂಡ್ಸ್ 2 ಕೌಂಟ್. Raise your both the hands in front, palm facing with each other on shoulder level. Count 3. Count 3. Twist your right hand, trunk towards the right side. Take your right hand on 180 degree. Right palm on the right, left palm on the right shoulder. This is count 3. Now look at your palm. Count 4. ಅರ್ಥ ಆಯ್ತಾ? look at your palm. Count 4. ಸೊ ಈಗ ಬರ್ತಾ ಅದನ್ನೇ ಕೌಂಟ್ ಕಂಪ್ಲೀಟ್ ಮಾಡ್ತಾ ಬನ್ನಿ. ನೋಡೋಣ ಹೇಗೆ ಬರ್ತೀರಿ. 4 ಕೌಂಟ್ ಆಗ್ಬೇಕು. ನಾನು ಹೇಗೆ 4 ಕೌಂಟ್ ಮಾಡಿದೆ ಆ ಥರ 4 ಕೌಂಟ್ ಆಗ್ಬೇಕು. ಮಾಡಿ, ಕೌಂಟ್ ಹೇಳ್ತಾ ಹೋಗ್ಬೇಕು. 4. ಹೇಳ್ತಾ ಇನ್ನೊಂದ್ಸತಿ ಹೋಗಿ ಪೊಸಿಷನ್, ಫೈನಲ್ ಪೊಸಿಷನ್ ಹೋಗಿ ಹಿಂದಕ್ಕೆ ನೋಡಿ. ಬರ್ತಾ ಕೌಂಟ್ ಕೊಡ್ತಾ ಬನ್ನಿ. ಹೇಗೆ ಕೌಂಟ್ ತಗೊಂಡು ಹೋಗಿದ್ರು ಹಾಗೆ ಕೌಂಟ್ ಕೊಡ್ತಾ ಬನ್ನಿ. ರಿವರ್ಸಲ್ ಬನ್ನಿ. ಕೌಂಟ್ ನಾನು ಕೊಡೋದಿಲ್ಲ, ನೀವು ಕೊಡ್ಬೇಕು. ಮ್ಯಾಮ್ 4 ಅಲ್ಲ ಮ್ಯಾಮ್, 4 ಕೌಂಟ್ ಕೊಟ್ಟಿದ್ದೀನಿ. ರಿವರ್ಸ್ ಅಲ್ಲಿ ಎಂಡ್ ಆಗಬೇಕು. 5. ಓಕೆ, 5. ದೆನ್ 6. ದೆನ್ 7. 8 ಎಲ್ಲೈತಿ? 8 ಬೇಕಲ್ಲ. 4 ಕೌಂಟ್ನಾಗ ಹೋಗಿರಿ ಅಂದ್ರೆ 4 ಕೌಂಟ್ನಾಗ ಹೊರಗೆ ಬರ್ಬೇಕು. ಇದು ಕಂಡೀಷನ್. ಓಕೆ, Looking at the palm try ಮಾಡ್ಬೇಕಾ? ಮಾಡ್ತೀನಿ ma'am. ಆ step. ಸಾರಿ. Looking at the palm will be the first step, ma'am. ಬಿಟ್ರಲ್ಲ. 4 ಮ್ಯಾಮ್. ಇನ್ನೊಂದ್ಸರ್ತಿ ಮಾಡಿ. ಕೌಂಟ್ 4 ಮಾಡಿ. 4 ಟೋಟಲ್ ಮ್ಯಾಮ್. 8 ಕೌಂಟ್ ಆಗ್ಬೇಕು. ಹೋಗ್ತಾ 4, ಬರ್ತಾ 4. ಹೇಳ್ತಾ ಹೋಗ್ಬೇಕು. ನಾನು ಕೇಳಿಸ್ಬೇಕು ನೀವ್ ಯಾವ್ದಕ್ಕೆ ಏನ್ ಕೌಂಟ್ ಕೊಟ್ರಿ. 4 ಮ್ಯಾಮ್. ಫಸ್ಟ್ ಇಂದ ಹೋಗಿ. ಕೌಂಟ್ 1 ಇಂದ ಹೋಗಿ. ಕೌಂಟ್ 1 ಇಂದ ಸ್ಟಾರ್ಟ್ ಮಾಡಿ. 1. 1 ಏನು? Apart. ಅಪಾರ್ಟ್. ಓಕೆ, ಕ್ಲಿಯಾರಿಟಿ ಇರ್ಲಿ. ಓಕೆ, ಕನ್ಫ್ಯೂಷನ್ ಬೇಡ. ನೆಕ್ಸ್ಟ್. Lift your shoulder. Huh? Lift your hands to the Huh? shoulder level. ಓಕೆ, 3. Twist back. Left hand on your right side. Right arm, right shoulder. Look at your middle finger on your right hand. ಎಷ್ಟನೇ ಕೌಂಟ್?
4 ಮ್ಯಾಮ್. ಸೆಕೆಂಡ್ ಕೌಂಟ್ ಎದಕ್ ಕೊಟ್ಟಿದ್ರಿ? ಎರಡನೇ ಕೌಂಟ್ ಯಾವ್ದಕ್ ಕೊಟ್ಟಿದ್ರಿ? ಮ್ಯಾಮ್ ಇದು ಶೋಲ್ಡರ್ ಇದು ಮಾಡೋದು. ಶೋಲ್ಡರ್ ರೇಸ್ ಮಾಡೋ 2 ಕೌಂಟ್. ಥರ್ಡ್ ಕೌಂಟ್ ಟ್ವಿಸ್ಟ್. ಟ್ವಿಸ್ಟಿಗೆ. ಫೋರ್ತ್ ಕೌಂಟ್ ಫೋಕಸ್ ಆನ್ ಯುವರ್ ಮಿಡಲ್ ಫಿಂಗರ್. ಓಕೆ, ಲುಕ್ ಎಟ್ ಸೊ ಇಮಿಡಿಯೇಟ್ಲಿ ಥರ್ಡ್ ಕೌಂಟ್ ಹೋದಾಗ ನೀವು ಇಮಿಡಿಯೇಟ್ಲಿ ನೋಡ್ಕೊಂಡು ಹೋಗ್ಬಾರ್ದು. ಥರ್ಡ್ ಕೌಂಟ್ ಇದ್ದಾಗ ನಿಮ್ ಕುತ್ತಿಗೆ ಇಲ್ಲೇ ಇರ್ಬೇಕು. ಗೊತ್ತಾಯ್ತು ಮ್ಯಾಮ್, ಗೊತ್ತಾಯ್ತು. ಹಾ, ಆಮೇಲೆ ಫೋರ್ತ್ ಕೌಂಟ್ ಹೀಗೆ ಹೋಗ್ಬೇಕು. ಬರುವಾಗ 4 ಕೌಂಟ್, 4 ಟ್ವಿಸ್ಟ್ ಸೆಂಟರ್ ಅಲ್ಲಿ, ಕೌಂಟ್ ಇಲ್ಲ 3, ಮ್ಯಾಮ್, ಗೊತ್ತಾಯ್ತು. ಕೌಂಟ್ 2, ಕೌಂಟ್ 1, ಕಾಲ್ ಹತ್ರ ತಗೊಳ್ಳೋದು. ಅರ್ಥ ಆಯ್ತಲ್ಲ? ಹಾ, ಸೊ ಕೌಂಟ್ Yes, ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಈಗ ಬ್ರೀದಿಂಗ್ ಇದೆ, ಕಾಲ್ ಅಗಲ ಮಾಡಿದ್ರೆ ಹೇಗೆ ಬ್ರೀದಿಂಗ್, ಕೈ ಎತ್ತಿದ್ರೆ ಬ್ರೀದಿಂಗ್ ಹೇಗೆ, ಟ್ವಿಸ್ಟ್ ಮಾಡಿದ್ರೆ ಬ್ರೀದಿಂಗ್ ಹೇಗೆ, ಮೇಲ್ ಹೋಗಿದ್ರೆ ಅಥವಾ ದೃಷ್ಟಿ ನೋಡಿದ್ರೆ ಬ್ರೀದಿಂಗ್ ಹೇಗೆ, ಮತ್ತೆ ರಿಟರ್ನ್ ಆಗ್ಬೇಕು ಅಲ್ಲಿ ಮತ್ತೆ ಬ್ರೀದಿಂಗ್ ಹೇಗೆ. ಹಾಗೆ ನಾನು ನಾಳೆ ಬ್ರೀದಿಂಗ್ ಜೊತೆ ಮಾಡಿಸ್ತೀನಿ. ಎಲ್ಲ ಕನ್ಫ್ಯೂಸ್ ಆಗ್ಬಿಡ್ತೈತಿ ಇವತ್ತ. ನಾಳೆ ಬ್ರೀದಿಂಗ್ ಜೊತೆ ಮಾಡೋಣ, ರೈಟ್? ಡೌಟ್ ಇದೆಯಾ? ಇಲ್ಲ ಮ್ಯಾಮ್, ಗೊತ್ತಾಯ್ತು. ಹಾ, ಗೊತ್ತಾಯ್ತಲ್ಲ? ಮ್ಯಾಮ್ 5 ಬಂದ್ಬಿಟ್ಟು ವಾಪಸ್ ನೆಕ್ ನ ಇದು ತಿರುಗಿಸ್ಬಿಟ್ಟು, Yes, neck ಅಂದ್ರೆ 5 ಹಿಂಗಿರುತ್ತೆ. ನೆಕ್ ಅನ್ನು ಯಾ ತಿರುಗೋದು 5. ಇಲ್ಲ ಅಂದ್ರೆ ಬೆಟರ್ ನಾ ಏನ್ ಹೇಳ್ತೀನಿ, 1 2 3 4 5 ಮಾಡೋದಕ್ಕಿಂತಲೂ 4 ಅಲ್ಲಿ ಎಂಡ್ ಆಗುತ್ತಾ, ರಿವರ್ಸ್ ಅಲ್ಲಿ ಬನ್ನಿ. 4 3 4 3 2 1. ಹಾ, ಹಿಂಗ್ ಮಾಡ್ಕೊಳ್ಳಿ. ತುಂಬಾ ಈಸಿ ಆಗುತ್ತೆ ಇದು, ಕನ್ಫ್ಯೂಷನ್ ಆಗೋದಿಲ್ಲ. ಎಲ್ಲಿ ಸ್ಟಕ್ ಆಗಿದ್ರು ಗೊತ್ತಾಗ್ಬಿಡುತ್ತೆ. ಎಲ್ಲೋ ಮಿಸ್ ಹೊಡಿತಾ ಇದ್ದೀನಿ ನನಗಂದ್ರೆ, ಕರೆಕ್ಟ್ ಅಲ್ಲಿ ಎಂಡ್ ಆಗ್ಲಿಲ್ಲ, ಜಾಯಿನ್ ಮಾಡ್ತಾ ಒಂದಕ್ಕಾಗ್ಲಿಲ್ಲ ಅಂತಂದ್ರೆ ನೀವು ಎಲ್ಲೋ ಮಿಸ್ ಹೊಡೆದ್ರಿ ಅಂತ ಗೊತ್ತಾಗ್ಬಿಡುತ್ತೆ ಬೇಗ. ಓಕೆ. ಓಕೆ, ಅದೇ ಬ್ರೀತಿಂಗ್ ಜೊತೆ ಅಲ್ಲ ಮ್ಯಾಮ್? ಸಾರಿ, ಬ್ರೀತಿಂಗ್ ಜೊತೆ ಅಂದ್ರೆ ಟ್ವಿಸ್ಟ್ ಆಗುವಾಗ ಎಕ್ಸೇಲು, ಹಾ, ವಾಪಸ್ ಬಂದಾಗ ಇನ್ಹೇಲ್. ಎಸ್ ಎಕ್ಸಾಕ್ಟ್ಲಿ. ಟ್ವಿಸ್ಟ್ ಆಗುವಾಗ ಎಕ್ಸೇಲು. ಅಂದ್ರೆ 1 2 ಅಲ್ಲಿ ಏನು ಇಲ್ಲ ಅಲ್ಲ ಮ್ಯಾಮ್? ಅಲ್ಲಿದೆ, ಇಲ್ಲಿ 1 ಅಲ್ಲಿಯೂ 2 ಇದೆ, ಅಲ್ಲಿಯೂ ಇದೆ, ಅಲ್ಲಿಯೂ ಇದೆ. ಇನ್ಹೇಲ್, ಲಿಫ್ಟ್ ಯುವರ್ ಹ್ಯಾಂಡ್ಸ್ ಅಪ್. ಫೀಟ್ ಅಪಾರ್ಟ್. ಸಪೋಸ್ ನಾ ಈಗ ಎಚ್ಚೆತ್ತಿಸ್ತೀನಿ ನಿಮಗೆ. ಸಪೋಸ್ ನೀವು ಬರೀ ಇನ್ಹೇಲ್ ಮಾಡ್ಕೊಂಡ್ಬಿಟ್ಟು ಮಾಡಿದ್ರಿಂದ ಹೊಳ ಬರ್ತಾ ನಿಮ್ಗೆ ಕನ್ಫ್ಯೂಸ್ ಆಗುತ್ತೆ. ಇದು ಕೂಡ ನಿಮಗೆ ಹೇಳ್ತೀನಿ. ಸೊ ಈಸಿಯೆಸ್ಟ್ ವೇ ಏನ್ ಮಾಡ್ಬೇಕು ಅಂತಂದ್ರೆ, ಎರಡು ನೀವು ಯಾವ್ದು ಪರ್ಫೆಕ್ಷನ್ ಮಾಡ್ತೀನಿ ಮಾಡ್ಕೊಡ್ರಿ, ನಿಮಗೆ ಬಿಟ್ಟಿದ್ದು. ನಾನು ಎರಡು ಹೇಳಿರ್ತೀನಿ. ಇನ್ಹೇಲ್ ಎಕ್ಸೇಲ್, ನಾರ್ಮಲ್ ಬ್ರೀದಿಂಗ್ ಹೇಳ್ತಾ ಇನ್ಹೇಲ್ ಎಕ್ಸೇಲ್. ಓಕೆ, ಇಲ್ಲಿ ಸ್ಪೆಷಲಿ ಟ್ವಿಸ್ಟ್ ಮಾಡುವಾಗ ಅಲ್ಲಿ ಎಕ್ಸೇಲೇ ಇರಬೇಕು ಅಥವಾ ಇನ್ಹೇಲೇ ಇರಬೇಕು. ಮೂವ್ಮೆಂಟ್ ಫೈನ್, ಆ ಮೂವ್ಮೆಂಟ್ ಅಲ್ಲಿ ಹೋಗ್ತೀವಲ್ಲ ಅಲ್ಲಿ ಇನ್ಹೇಲ್ ಅಥವಾ ಎಕ್ಸೇಲ್, ನಾರ್ಮಲ್ ಬ್ರೀದಿಂಗ್ ಅನ್ನಕ್ ಬರುದಿಲ್ಲ. ಬೇಕಾದ್ರೆ ಎಕ್ಸೇಲ್ ಮಾಡಿ ಅಲ್ಲಿ ಬ್ರೀದ್ ನಾರ್ಮಲ್ ಅಂತ ಹೇಳಬಹುದು. ಇಲ್ಲಿ ಎಕ್ಸೇಲ್ ಅಥವಾ ಇನ್ಹೇಲ್, ಎಕ್ಸೇಲ್ ಬದಲಾಗಿ ಇನ್ಹೇಲ್ ಅಂತ ಹೇಳಕ್ ಬರುವುದಿಲ್ಲ. ಇನ್ಹೇಲ್ ಆದ್ರೆ ಹಿಂಗ್ ಹೇಳ್ಬೋದು, ಇನ್ಹೇಲ್ ಅಂಡ್ ಎಕ್ಸೇಲ್ ಟ್ವಿಸ್ಟ್. ಅರ್ಥ ಆಯ್ತಾ? ಬಟ್ ಇಲ್ಲಿ ಕಾಲ್ಗಳನ್ನ ಅಗಸುವಾಗ ಇನ್ಹೇಲ್ ಎಕ್ಸೇಲ್, inhale exhale. Now inhale while going in the position exhale. Got it? Inhale again while going in the position exhale. ಯಾಕಂದ್ರೆ ಟ್ವಿಸ್ಟ್ ಆಗ್ತಾ ಇದೆ, ಈ ಭಾಗ ಟ್ವಿಸ್ಟ್ ಆಗ್ತಾ ಇದೆ. Exhale. Now when you come in center, ಇಲ್ಲಿ exhale ಮಾಡಿ inhale, ಯಾಕಂದ್ರೆ ಎಕ್ಸ್ಪ್ಯಾಂಡ್ ಆಗ್ತಾ ಇದೆ ನೋಡಿ. Inhale ಆಮೇಲೆ exhale ಮಾಡಿ inhale. Here you can say inhale, exhale, bring your hands down. ಈ ತರ ಇದು ಸಹಜ ಉಸಿರಾಟ ಹೇಳ್ಬೋದು. ಇನ್ಹೇಲ್ ಎಕ್ಸೇಲ್, ಬ್ರಿಂಗ್ ಯುವರ್ ಲೆಗ್ಸ್ ಟುಗೆದರ್, ಹೀಗೂ ಮಾಡ್ಬೋದು. ಇಲ್ಲ ನೀವು ಕರೆಕ್ಟ್ ಆಗಿನೇ ಫಾಲೋ ಮಾಡ್ತೀರಿ. ಇನ್ಹೇಲ್ ಇಲ್ಲಿ ಆಕ್ಚುಲಿ ಎಕ್ಸ್ಪ್ಯಾಂಡ್ ಮಾಡುವಾಗ ಇನ್ಹೇಲ್ ಇರಬೇಕು. ಎಕ್ಸೇಲ್ ಇನ್ಹೇಲ್, ಅಪಾರ್ಟಿಂಗ್ ಯುವರ್ ಲೆಗ್ಸ್. ಎಕ್ಸೇಲ್ ಇನ್ಹೇಲ್. ಅರ್ಥ ಆಯ್ತಾ? ಎಕ್ಸೇಲ್ ಇನ್ಹೇಲ್. ಇದು ಸ್ವಲ್ಪ ಕನ್ಫ್ಯೂಷನ್ ಆಗಬಹುದು ನನಗನ್ಸುತ್ತೆ. ನಿಮಗೆ ಓಕೆ ಇದ್ರೆ ನೀವು ಹಾಗೆ ಪ್ರಾಕ್ಟೀಸ್ ಮಾಡಿ, ಇಲ್ಲ ಅಂದ್ರೆ ನಾನು ಇನ್ನೊಂದು ಮೆಥಡ್ ಹೇಳಿದೀನಿ ಆ ತರ ಕೂಡ ಪ್ರಾಕ್ಟೀಸ್ ಮಾಡಿ, ವಿಚ್ ಎವರ್ ಯು ಫೀಲ್ ಕಂಫರ್ಟೇಬಲ್. ಸೊ ನೀವು ಕಾಂಪ್ಲಿಕೇಟ್ ಮಾಡ್ಕೋಬಾರ್ದು ಅನ್ನೋದು ನನ್ನ ಉದ್ದೇಶ ಅಷ್ಟೇ. ಸುಮ್ಮನೆ ಇದ್ರ ಮೇಲೆ ಟೈಮ್ ವೇಸ್ಟ್ ಮಾಡ್ಕೋದು ಕೂತಿರಂದ್ರೆ ಬೇರೆ ವಿಷಯಗಳ ಮೇಲೆ ಫೋಕಸ್ ಮಾಡೋದಕ್ಕೆ ಆಗೋದಿಲ್ಲ. ಸೊ ಇದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಲೇಟ್ ಆಗತ್ತೆ. ಗಾಟ್ ಇಟ್? ಓಕೆ, ಈಗ 5 minutes ಬ್ರೇಕ್ ತಗೊಳ್ಳಿ. ನನ್ನ ಗಂಟಲು ಒಣಗಿತ್ತು ಒದ್ರಿ. ಸೊ ಒಂದಿಷ್ಟು ಬಿಸಿನೀರು ತಗೋತೀನಿ. ಒಂದು 5 ನಿಮಿಷ ಬ್ರೇಕ್ ತಗೊಳ್ಳಿ. ಅದಾದ್ಮೇಲೆ ಮತ್ತೆ ಅದ್ರ ಬಗ್ಗೆ ಮಾತಾಡೋಣ. ಸರಿ ಮ್ಯಾಮ್.